KCET ವಿದ್ಯಾರ್ಥಿಗಳು ಈ ವಿಡಿಯೋವನ್ನು ತಪ್ಪದೇ ನೋಡಿ. KEA ಅವರು ಪ್ರತಿ ವರ್ಷ ತಮ್ಮ ಒಂದು ಪ್ರೊಸೆಸ್ನಲ್ಲಿ ಚೇಂಜ್ ಮಾಡ್ತಾ ಹೊಸದನ್ನೇ ಮಾಡ್ತಾ ಇರ್ತಾರೆ. ಹೀಗಾಗಿ ಸಾಮಾನ್ಯವಾಗಿ ಎಲ್ಲರಿಗೂ ಒಂದು ಕನ್ಫ್ಯೂಷನ್ ಆಗ್ತದೆ. ಈಗ ನೀವು ಗೂಗಲ್ನಲ್ಲಿ ಈ ರೀತಿ KEA ಕಾರ್ನಿಕ್ ಇನ್ 2025 ಇದನ್ನು ಓಪನ್ ಮಾಡಿದರೆ UGCET 2025 ಇದನ್ನು ನೀವು ನೋಡ್ತಾ ಇರಬೇಕು. ಹೋಮ್ ಪೇಜ್ನಲ್ಲಿ UGCET 2025 ಅದರಲ್ಲಿ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಲಿಂಕನ್ನು ಬಿಟ್ಟಿದ್ದಾರೆ. ನೋಡಿ, ಈ ರೀತಿ ಪೇಜ್ ಓಪನ್ ಆಗ್ತದೆ. ಇದರಲ್ಲಿ UGCET 2025 ಇತರೆ ಅರ್ಹತಾ ಕ್ಲಾಸ್ A ಮತ್ತು Y ಹೊರತುಪಡಿಸಿ 5ನೇ ಮೇನಿಂದ ಡಾಕ್ಯುಮೆಂಟ್ ಪರಿಶೀಲನೆಗಾಗಿ ಅಪಾಯಿಂಟ್ಮೆಂಟ್ ಲಿಂಕ್ ಅಂತ ಬಿಟ್ಟಿದ್ದಾರೆ. ನೋಡಿ, 24ನೇ ತಾರೀಕು ಬಿಟ್ಟಿದ್ದಾರೆ. ಇದು A ಮತ್ತು Y ಕ್ಲಾಸನ್ನು ಬಿಟ್ಟು ಉಳಿದವರೆಲ್ಲ 5ನೇ ತಾರೀಕು ಮೇಯಿಂದ ಡಾಕ್ಯುಮೆಂಟ್ ಪರಿಶೀಲನೆಗಾಗಿ ಅಪಾಯಿಂಟ್ಮೆಂಟನ್ನು ತೆಗೆದುಕೊಳ್ಳತಕ್ಕದ್ದು. ಇದನ್ನು ನೀವು ಕ್ಲಿಕ್ ಮಾಡಿದರೆ ಏನು ಬರ್ತದೆ ನೋಡಿ. ಅದನ್ನು ನೀವು ಕ್ಲಿಕ್ ಮಾಡಿದಾಗ ಈ ರೀತಿ KEA ಇದರಲ್ಲಿ ಇದು ಓಪನ್ ಆಗ್ತದೆ. ಕಾಮನ್ ಆನ್ಲೈನ್ ಅಪ್ಲಿಕೇಶನ್ 2025 ಲಾಗಿನ್ ಫಾರ್ಮ್ ಅಂತ ಓಪನ್ ಆಗ್ತದೆ. ಇದರಲ್ಲಿ ಲಾಗಿನ್ ID, ರಿಜಿಸ್ಟರ್ ನಂಬರ್, ಪಾಸ್ವರ್ಡ್, ಇಲ್ಲಿ ಕ್ಯಾಪ್ಚಾ ಎಂಟರ್ ಮಾಡಬೇಕು. ಲಾಗಿನ್ ಯೂಸಿಂಗ್ OTP ಅಥವಾ ಲಾಗಿನ್ ಯೂಸಿಂಗ್ ಫೇಸ್ ಅಂತ ಇದೆ. ಇದನ್ನು ನೀವು ಲಾಗಿನ್ ಆದರೆ ಮುಂದೆ ನಿಮಗೆ ಯಾವ ರೀತಿ ಇದಾಗ್ತದೆ ಅನ್ನೋದನ್ನು ನೋಡಿ. ಟೋಟಲ್ ಅಪಾಯಿಂಟ್ಮೆಂಟ್ಸ್ ಅವೈಲೇಬಲ್ ಸ್ಲಾಟ್ 500. ಸಿಲೆಕ್ಟ್ ಅಪಾಯಿಂಟ್ಮೆಂಟ್ ಡೇಟ್, ಸಿಲೆಕ್ಟ್ ಶಿಫ್ಟ್. ಇಲ್ಲಿ ಮಾರ್ನಿಂಗ್, ಆಫ್ಟರ್ನೂನ್ ಅಂತೆಲ್ಲ ಶಿಫ್ಟ್ ಇದ್ದಾವೆ. ಇಲ್ಲಿ ನೀವು ಸಿಲೆಕ್ಟ್ ಮಾಡಬೇಕು. ಸಿಲೆಕ್ಟ್ನಲ್ಲಿ ಯಾವ ನಿಮಗೆ ಮಾರ್ನಿಂಗ್ ಬೇಕೋ, ಆಫ್ಟರ್ನೂನ್ ಬೇಕೋ, ಈವ್ನಿಂಗ್ ಬೇಕೋ, ಈ ರೀತಿ ಅಲ್ಲಿ ಏನು ಬರ್ತದಲ್ಲ ನಿಮಗೆ ಅದನ್ನು ನೀವು ಶಿಫ್ಟ್ ಮಾಡಿ. ಇಲ್ಲಿ ಬುಕ್ ಅಪಾಯಿಂಟ್ಮೆಂಟ್ ಅನ್ನೋದನ್ನು ಕ್ಲಿಕ್ ಮಾಡಿದರೆ ಅಪಾಯಿಂಟ್ಮೆಂಟ್ ನಿಮ್ಮದು ಒಂದು ಬುಕ್ ಆಗಿ ಯಾವತ್ತು ನಿಮಗೆ ಏನು ಅನ್ನೋದನ್ನು ಅಲ್ಲಿ ನಿಮಗೆ ಬರ್ತದೆ. ಇಲ್ಲಿ ನೋಡಿ, ಇಲ್ಲಿ ಸಿಲೆಕ್ಟ್ ಅನ್ನುವಲ್ಲಿ 5ರಿಂದ 14ವರೆಗೆ ಅಂದರೆ 5ನೇ ತಾರೀಕಿನಿಂದ 14ನೇ ತಾರೀಕು ಮೇವರೆಗೆ ನಿಮಗೆ ಡೇಟ್ಗಳು ಕಾಣಿಸ್ತವೆ. ಆದ ಕಾರಣ ಆದಷ್ಟು ಬೇಗ ನಿಮಗೆ ಅನುಕೂಲವನ್ನು ನೋಡಿಕೊಂಡು ನಿಮಗೆ ಯಾವತ್ತು KEAಗೆ ಬೆಂಗಳೂರಿಗೆ ಹೋಗಲಿಕ್ಕೆ ಆಗ್ತದೆ ಅನ್ನೋದನ್ನು ನೋಡಿಕೊಂಡು ನೀವು ಅಪಾಯಿಂಟ್ಮೆಂಟನ್ನು ಬುಕ್ ಮಾಡಬೇಕು. ನಿಮಗೆ ಯಾವ ಸ್ಲಾಟು, ಮಾರ್ನಿಂಗ್, ಆಫ್ಟರ್ನೂನು, ಈವ್ನಿಂಗ್ ತೋರಿಸಿದರೆ ಈವ್ನಿಂಗ್, ನಿಮಗೆ ಯಾವುದು ಅನುಕೂಲ ಆಗ್ತದೆ ಅದನ್ನು ನೀವು ಕ್ಲಿಕ್ ಮಾಡಿ ಅಪಾಯಿಂಟ್ಮೆಂಟನ್ನು ಬುಕ್ ಮಾಡಬೇಕು. ಯಾವ ಕ್ಲಾಸ್ನವರು ನೋಡಿ, ಕ್ಲಾಸ್ A ಮತ್ತು Y ಹೊರತುಪಡಿಸಿ, ಅದಕ್ಕೆ ನಾನು ಥಂಬ್ನೇಲ್ನಲ್ಲೇ ಹಾಕಿದ್ದೀನಿ. ಕ್ಲಾಸ್ A ಮತ್ತು Y ಹೊರತುಪಡಿಸಿ ಉಳಿದವರೆಲ್ಲ ಡಾಕ್ಯುಮೆಂಟ್ ವೆರಿಫಿಕೇಷನ್ಗಾಗಿ ತಕ್ಷಣ ಅಪಾಯಿಂಟ್ಮೆಂಟ್ ತೆಗೆದುಕೊಳ್ಬೇಕು. ಯಾಕಂದರೆ ಬಹಳಷ್ಟು ವಿದ್ಯಾರ್ಥಿಗಳು ಇರೋದರಿಂದ ತುಂಬ ಗೊಂದಲ ಆಗ್ಬೋದು. ಆದ ಕಾರಣ ನೀವು ಬೇಗ ನಿಮಗೆ ಅನುಕೂಲವಾಗುವಂಥ ಒಂದು ಡೇಟು ಮತ್ತು ಸ್ಲಾಟನ್ನು ನೀವು ತೆಗೆದುಕೋಬೇಕು. ಆದ ಕಾರಣ ನೀವು ಸರಿಯಾಗಿ ಅಪಾಯಿಂಟ್ಮೆಂಟನ್ನು ತೆಗೆದುಕೊಂಡು ನಿಮ್ಮ ಈ ಡಾಕ್ಯುಮೆಂಟ್ ವೆರಿಫಿಕೇಷನ್ ಪ್ರಕ್ರಿಯೆ ತುಂಬ ಇಂಪಾರ್ಟೆಂಟು. ಇದನ್ನು ನೀವು ನೀಟಾಗಿ ಮಾಡಿಕೊಂಡ್ರೆ ಮುಂದೆ ನಿಮಗೆ ಯಾವುದೇ ಪ್ರಾಬ್ಲಮ್ ಆಗೋದಿಲ್ಲ. ಮತ್ತು ಇದೇ ರೀತಿ ಅಪ್ಡೇಟ್ಸ್ಗಳೊಂದಿಗೆ ನಾವು ಬರ್ತಾ ಇರ್ತೀವಿ. ನೀವು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ತಪ್ಪದೆ ಈ ಒಂದು ಅಪ್ಡೇಟ್ಗಳನ್ನು ತಿಳ್ಕೊಳ್ಳಿ. ಮತ್ತು KCET ವಿಚಾರವಾಗಿ ಆಪ್ಷನ್ ಎಂಟ್ರಿ ಬಗ್ಗೆ ಮತ್ತು ಇನ್ನೂ ಅನೇಕ ವಿಷಯಗಳ ಬಗ್ಗೆ, ಕಾಲೇಜ್ ಯಾವುದು ಒಳ್ಳೆಯ ಕಾಲೇಜು, ಅದರ ರ್ಯಾಂಕ್ ಬಗ್ಗೆ ಎಲ್ಲ ನಾವು ತಿಳಿಸ್ತಾ ಇರ್ತೀವಿ. ತಪ್ಪದೆ ನೋಡಿ, ನಿಮ್ಮ ಗೆಳೆಯರಿಗೂ ಕೂಡ ತಿಳಿಸಿ. ಮತ್ತೆ ಭೇಟಿಯಾಗೋಣ.